ಹಾಯ್ ಹಲೋ ವೆಲ್ಕಮ್ ಟು ಶ್ವೇತಾ ಗುರಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮೊದಲನೆಯದಾಗಿ ಎಲ್ಲರಿಗೂ ನವರಾತ್ರಿಯ 4ನೇ ದಿನದ ಶುಭಾಶಯಗಳು. ದೇವರು ಎಲ್ಲರಿಗೂ ಆರೋಗ್ಯ, ಭಾಗ್ಯ, ಆಯುಸ್ಸು, ಅಂತಸ್ತು, ಅಷ್ಟೈಶ್ವರ್ಯನೂ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮಾರ್ನಿಂಗೇ ನಂದಂತೂ ಪೂಜೆ ಎಲ್ಲ ಮುಗ್ದಿದೆ. 3 o'clockಗೆ ಎದ್ದಿದ್ದಾಯ್ತು ಇವತ್ತು. ನೋಡಿ ಎಷ್ಟು ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಈಗ ಮಕ್ಕಳು ಹೋಗೋಷ್ಟರಲ್ಲಿ ಅವ್ರಿಗೆ ನಾಷ್ಟನ ಕೂಡ ಪ್ರಿಪೇರ್ ಮಾಡಬೇಕು. ಅಷ್ಟರಲ್ಲಿ ಸ್ಟವ್ ಎಲ್ಲ ಒರೆಸ್ಕೊಂಡು ಅದ್ರ ಮೇಲೂ ಕೂಡ ಒಂದು ರಂಗೋಲಿನ ಬಿಟ್ಕೊಂಡು ಮತ್ತು ಅನ್ನಪೂರ್ಣೇಶ್ವರಿಗೂ ಕೂಡ ಇವತ್ತು ಪೂಜೆನ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು 2 ದಿನ ಪೂಜೆ ಮಾಡಿರಲಿಲ್ಲ. ಇವತ್ತಿಂದ ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಈಗ ಟೈಮ್ ಬಂದು 11 o'clock ಆಗಿದೆ. ಇಷ್ಟರಲ್ಲಿ ಜ್ಯೂಸ್ ಖಾಲಿ ಮಾಡಿದ್ದೀನಿ. ಮೊನ್ನೆ ಹೇಳಿದ್ನಲ್ವ, ಬೂದ್ ಕುಂಬಳಕಾಯಿ ಜ್ಯೂಸ್ ಕುಡಿದು ನನಗೂ ಕೋಲ್ಡ್ ಆಗಿಬಿಟ್ಟಿತ್ತು. ಅದಕ್ಕೆ ಫಸ್ಟೇ ನಾನು ಹೇಳಿದ್ದೀನಿ, ಕೋಲ್ಡ್ ಬಾಡಿ ಇದ್ದವರು ನೋಡಿಕೊಂಡು ಕುಡೀರಿ. ಬಟ್ ಕುಡಿತಾ ಇದ್ದರೆ ನಿಜ ಅದು ಒಂದು ಅಭ್ಯಾಸ ಆಗಿಬಿಡುತ್ತೆ. ಬಟ್ ಸ್ಟಾರ್ಟಿಂಗಲ್ಲಂತೂ ನಿಜ ತುಂಬಾ ಕಷ್ಟ ಆಗುತ್ತೆ. ಅದನ್ನು ಅಡ್ಜಸ್ಟ್ ಆದಮೇಲೆ ಓಕೆ. ಫಸ್ಟು ನಾನು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡೋದಕ್ಕಿಂತ ಮುಂಚೆ 3 meals ತಗೊಳ್ತಿದ್ದೆ. ಆವಾಗ ನಾನು ಎದ್ದಿದ ತಕ್ಷಣ ಬೂದ್ ಕುಂಬಳಕಾಯಿ ಜ್ಯೂಸನ್ನ ಕುಡಿತಿದ್ದೆ. ಅದು ನನ್ನ ಬಾಡಿಗೆ ಅಡ್ಜಸ್ಟ್ ಆಗಿಬಿಟ್ಟಿತ್ತು. ಬಟ್ ಈಗ ಬಿಟ್ಬಿಟ್ಟಿದ್ದೀನಿ, ನಾನು ಬೂದ್ ಕುಂಬಳಕಾಯಿ ಜ್ಯೂಸ್ ಕುಡಿತಾ ಇಲ್ಲ. ನಾನು ಜೀರಾ ವಾಟರ್ ಮಾತ್ರ ಬೆಳಗ್ಗೆ ಹೊತ್ತು ಕುಡಿತಾ ಇದ್ದೀನಿ. ಬಟ್ ಇತ್ತೀಚೆಗೆ ಮತ್ತೆ ಜ್ಯೂಸನ್ನ ಒಂದೊಂದು ಹೆಲ್ತಿ ಜ್ಯೂಸನ್ನ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೂದ್ ಕುಂಬಳಕಾಯಿ ಜ್ಯೂಸ್ ಕೊಟ್ಟೆ. ಇವತ್ತು ನೋಡಿ ನಾನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ. 11 o'clock ಆಗಿದೆ ಟೈಮು. ಇದಕ್ಕೆ 2 ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ನನಗೊಬ್ಳಿಗೆ ಅಲ್ವಾ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಅದಕ್ಕೆ ಒಂದು ಸ್ವಲ್ಪ ಮೆಣಸು ಹಾಕ್ಕೊಳ್ಳೋಣ. ಒಂದು 4-5 ಹಾಕ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಮೆಣಸು ಜಾಸ್ತಿ ಹಾಕ್ಬೇಡಿ, ಮತ್ತು ಘಾಟ್ ಆಗುತ್ತೆ. ಮತ್ತು ಒಂದು ಸ್ವಲ್ಪ ತೋರಿಸ್ತೀನಿ ನಾನೀಗ. ಜಾಸ್ತಿ ಶುಂಠಿ ಹಾಕ್ಕೊಂಡ್ರು ಕೂಡ ನಿಜ ಕುಡಿಯೋದಕ್ಕಾಗೋದಿಲ್ಲ. ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡೋಣ. ಪುದೀನ ಫ್ಲೇವರ್ ಇಷ್ಟ ಆಗೋಂಗಿದ್ರೆ ಪುದೀನ ಲೀಫ್ ಕೂಡ ಹಾಕ್ಕೊಳ್ಬೋದು. ಬಟ್ ನನಗೆ ಪುದೀನ ಅಷ್ಟು ಇಷ್ಟ ಆಗೋದಿಲ್ಲ, ಪುದೀನ ಫ್ಲೇವರು. ಅದಕ್ಕೋಸ್ಕರ ನಾನು ಅದನ್ನು ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಸಿಗ್ತೀನಿ. ಈಗ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸೋದಿಸ್ಕೊಳ್ಳೋಣ ಫ್ರೆಂಡ್ಸ್. ಸೋದಿಸ್ಕೊಂಡಿಲ್ಲ ಅಂದರೆ ನಿಜ ಕುಡಿಯೋದಕ್ಕಾಗೋದಿಲ್ಲ. ನೀರು ಹಾಕ್ಕೊಂಡು ಮಿಕ್ಸಿಯನ್ನು ಸ್ವಲ್ಪ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಅಂತೂ ನಿಜ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಏನು ಕುಡಿಬೇಕಾ ಆ ಥರ ಈ ಥರ ಏನೂ ಅನಿಸೋದಿಲ್ಲ. ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು ನಿಮ್ಮ ಮನೆಯಲ್ಲಿ. ತುಂಬಾ ಚೆನ್ನಾಗಾಗುತ್ತೆ ಈ ಜ್ಯೂಸು. ಆದರೆ ನಾನು ಸಾಲ್ಟ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಅದು ವಿಡಿಯೋದಲ್ಲಿ ನಾನು ಹೇಳಲಿಲ್ಲ. ಆಮೇಲೆ ನೀವು ಸಾಲ್ಟು ಸ್ವಲ್ಪ ಹಾಕ್ಕೊಳ್ಳಿ. ನಾವು ಯಾವುದೇ ಜ್ಯೂಸ್ಗಳನ್ನ ಕುಡಿದ್ರೂ ಅಷ್ಟೇ ಫ್ರೆಂಡ್ಸ್, 1 hour ಅಥವಾ ½ hour ಆದರೂ ಗ್ಯಾಪ್ ಇರಬೇಕು. ಮತ್ತು ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಏರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ, ಮತ್ತು ಸಣ್ಣ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ಡಯಾಬಿಟೀಸ್ ಇರೋರು ಕೂಡ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಕುಡಿಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಮತ್ತು ಶುಗರ್ ಕಂಟ್ರೋಲಲ್ಲಿ ಇರುತ್ತೆ ಅಂತಲೂ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ಆಮ್ಲ ಜ್ಯೂಸನ್ನ ಕುಡಿಯೋಣ. ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ನಿಜ ಚೆನ್ನಾಗಿರುತ್ತೆ. ಕಣ್ಣೆಲ್ಲ ಒಂಥರ ಆಗಿರ್ಬೋದು ಫ್ರೆಂಡ್ಸ್. ಯಾಕಂದರೆ ಮಾರ್ನಿಂಗು ನಾನು 3 o'clock ಎದ್ದಿದ್ದೀನಿ. ನವರಾತ್ರಿ ಪೂಜೆ ಸ್ಟಾರ್ಟ್ ಆಗಿದೆಯಲ್ಲ, ಅದಕ್ಕೋಸ್ಕರ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟಾಗಿ ಇವತ್ತಿಗೆ 4 days ಆಯಿತು. ಬಟ್ ನಾನು 2 days ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ನಮಗೆ ಸೂತ್ಕ ಇತ್ತು, ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ವ, ಅವ್ರ ಚಿಕ್ಕಪ್ಪ ತೀರ್ಕೊಂಡಿದ್ರು. ಅವ್ರಿಗೆ ಚಿಕ್ಕಪ್ಪ ಆಗಬೇಕು, ನನಗೆ ಬಂದು ಮಾವ ಆಗ್ತಾರೆ. ಅಂದರೆ ನಮ್ಮ ದೊಡ್ಡಮ್ಮ ಮಗಳು ಅಕ್ಕನೇ ಆಗ್ತಾರೆ. ಅವರು ಹಸ್ಬೆಂಡ್ ಆಗಬೇಕು. ಪಾಪ ತುಂಬ ಒಳ್ಳೆಯ ವ್ಯಕ್ತಿ ಅಂತಲೇ ಹೇಳ್ಬೋದು. ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಅದಕ್ಕೋಸ್ಕರ ಸೂತ್ಕ ಇದ್ದಿದ್ದರಿಂದ 2 ದಿನ ನಾನು ಮಾಡೋದಕ್ಕಾಗಲಿಲ್ಲ ಪೂಜೆ. 3rd ಡೇಯಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿನ್ನೆ ಈವ್ನಿಂಗು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಿನ್ನೆ ಪೂಜೆ ಮಾಡಿದೆ. ಮತ್ತು ಇವತ್ತು ಮಾರ್ನಿಂಗ್ 3 o'clockಗೆ ಎದ್ದು ಪೂಜೆನ ಮಾಡಿದ್ದೀನಿ. ಮತ್ತು ಈವ್ನಿಂಗ್ ಟೆಂಪಲ್ ಹತ್ರ ಹೋಗ್ತೀವಲ್ಲ, ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಇವತ್ತು ನಮ್ಮ ದೊಡ್ಡಕ್ಕದೇ ಪೂಜೆ ಇರೋದು. ಅದಕ್ಕೋಸ್ಕರ ಬೇಗ ಹೋಗಬೇಕು ಅಂತ ಅಂದ್ಬಿಟ್ಟು, ಹೋಗಬೇಕು ಅಂತಂದರೆ ಆಫ್ಟರ್ನೂನೇ ಹೋಗೋದು ಅಡುಗೆ ಎಲ್ಲ ಮಾಡೋದಕ್ಕೆ. ಬೆಳಗ್ಗೆನೇ ಎದ್ದು ಪೂಜೆ ಮಾಡಿದ್ದೀನಿ. ನೋಡೋಣ, ನವರಾತ್ರಿ ಫುಲ್ಲು ಬೆಳಗ್ಗೆ 3 ಗಂಟೆಗೆ ಎದ್ದು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ.
ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಫ್ರೆಂಡ್ಸ್. ಮಾಡಿದ ತಕ್ಷಣ ಕುಡ್ಬಿಡ್ಬೇಕು ಫ್ರೆಂಡ್ಸ್. ಸಾರಿ, ಮಾಡಿದ ತಕ್ಷಣ ಕುಡ್ಬಿಡ್ಬೇಕು. ಸ್ವಲ್ಪ ಹೊತ್ತು ಇಟ್ಕೊಂಡು ಏನಾದರೂ ಕುಡಿದ್ರೆ ಅದು ಕಹಿ ಬಂದ್ಬಿಡುತ್ತೆ. ಚೆನ್ನಾಗಿತ್ತು ಫ್ರೆಂಡ್ಸ್. ಏನು ಅಷ್ಟೊಂದು ಕಷ್ಟಪಟ್ಕೊಂಡು ಕುಡಿಬೇಕಲ್ಲ ಅನ್ನೋ ಥರ ಏನಿರಲಿಲ್ಲ. ಚೆನ್ನಾಗಿತ್ತು. ಮತ್ತು ಒಂದು ಸ್ವಲ್ಪ ಜನ ಕ್ವಶನ್ಸ್ನ ಕೇಳಿದರು, ಅವ್ರಿಗೆ ಕ್ಲಾರಿಫೈ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ. ನೈಟ್ ಅನ್ನ ತಿನ್ಬೋದಾ ಅಂತ ಕಾಮೆಂಟ್ ಮಾಡಿದರು. ನೈಟ್ ಅನ್ನ ತಿನ್ಬೋದು, ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೈಡ್ಸ್ಗೆ ನಾವೇನು ಇಟ್ಕೊಂಡಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಇಟ್ಕೊಂಡಿರೋದೆಲ್ಲ ಕಾಪ್ಸೆ ಆದರೆ ಅನ್ನ ಕೂಡ ಕಾರ್ಬೋಹೈಡ್ರೇಟೇ ಆಗುತ್ತೆ. ಆವಾಗ ನಾವು ಅನ್ನ ತಿನ್ನಬೇಕಾ ಬೇಡ ಅಂತ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಬಟ್ ಪ್ರೋಟೀನು ಫೈಬರು ಇಟ್ಕೊಂಡಿದ್ರೆ ಕಾರ್ಬ್ಸ್ ಅದರಲ್ಲಿ ಅನ್ನನ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್. ಅನ್ನ ಕೂಡ ತಿನ್ಬೋದು, ನೈಟು ತಿನ್ಬೋದು, ಮಾರ್ನಿಂಗ್ ಕೂಡ ತಿನ್ಬೋದು. ನಾನಂತೂ ಯಾವುದೇ ಕಾರಣಕ್ಕೂ ಅನ್ನನ ಸ್ಕಿಪ್ ಮಾಡೇ ಇಲ್ಲ ಫ್ರೆಂಡ್ಸ್. ಸ್ವಲ್ಪ ಅನ್ನ ತಿಂತಾನೇ ಇದ್ದೀನಿ. ನಮಗಂತೂ ಅನ್ನ ತಿಂದಿಲ್ಲ ಅಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ತುಂಬ ಜನ ಡೌಟ್ಸ್ ಏನಾದರೂ ಇದ್ದರೆ ಕೇಳಿ ಫ್ರೆಂಡ್ಸ್, ನಾನು ಅದನ್ನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ನಾನೀಗ ಮಾಡ್ತಾ ಇರೋದು ಇಂಟರ್ಮಿಟೆಡ್ ಫಾಸ್ಟಿಂಗ್ ಅಂತ ಫ್ರೆಂಡ್ಸ್. ಅಂತಂದರೆ 16 ಅವರು ಉಪವಾಸ ಇರಬೇಕು, 8 ಅವರು ಊಟ ತಿನ್ಕೋಬೋದು. 8 ಅವರ್ಸಲ್ಲಿ ನಾವೇನು ಬೇಕಾದರೂ ತಿನ್ಕೋಬೋದು. ಅದು ಯಾವ ಥರ ಅಂತಂದರೆ 16 ಅವರ್ಸ್ ಅಂದರೆ ನೈಟ್ ಮಲಗಿರ್ತೀವಲ್ಲ ಫ್ರೆಂಡ್ಸ್, ಅದೆಲ್ಲ ಕೌಂಟ್ ಆಗುತ್ತೆ. ಅದಕ್ಕೆ 7 o'clock ಒಳಗಡೆ ನಾವು ಊಟ ಏನಾದರೂ ಮುಗಿಸ್ಕೊಂಡ್ರೆ ಮಾರ್ನಿಂಗ್ ಒಂದು 11:30 12 o'clockಗೆ ನಾವು ತಿನ್ಕೋಬೋದು ಊಟ. ಅಲ್ಲಿ ತನಕ ನಾವು ಊಟ ತಿನ್ನಬಾರ್ದು. ಮತ್ತು ಏನು ತಿಂಡಿಗಳು ಸಹ ತಿನ್ನೋಕೆ ಹೋಗಬಾರ್ದು. ಬರೀ ನೀರು ಕುಡಿಬೇಕು. ಜೀರಾ ವಾಟರ್ ಕುಡಿಬೋದು. ಅದಕ್ಕೂ ಜೀರಾ ವಾಟರ್ಗೆ ಹನಿ ಮತ್ತು ಶುಗರು ಸಾಲ್ಟು ಏನು ಕೂಡ ಆ್ಯಡ್ ಮಾಡಬಾರ್ದು. ಪ್ಲೇನ್ ಜೀರಾ ವಾಟರ್ನ ಕುಡ್ಕೋಬೋದು. ವಾಟರ್ ಎಷ್ಟು ಬೇಕಾದ್ರೂ ಕುಡಿಬೋದು. ಮತ್ತು ಕೋಕೋನಟ್ ವಾಟರು ಅದೇನು ಕುಡಿಬಾರ್ದು ಫ್ರೆಂಡ್ಸ್. ಇಂಟರ್ಮಿಟೆಡ್ ಫಾಸ್ಟಿಂಗ್ ಅಂದರೆ ಇದರಲ್ಲಂತೂ ರಿಸಲ್ಟ್ ಕೂಡ ಹಾಗೇ ಇರುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ಫ್ರೆಂಡ್ಸ್, ಯಾವ ಥರ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ನೀವು ಮನೆಯಲ್ಲಿ ನೀರು ತುಂಬಿಸ್ಕೊಳ್ಳೋದಕ್ಕೆ ಒಂದು ಡ್ರಮ್ಮು, ಬಿನ್ಗೆ ಎಲ್ಲ ಇಟ್ಕೊಂಡಿರ್ತೀರಾ ಅಂತ ಅಂದ್ಕೊಡಿ ಫ್ರೆಂಡ್ಸ್. ಡೈಲಿ ನೀರು ಬಿಡ್ತಾನೆ ಇರ್ತಾರೆ. ಡೈಲಿ ನೀರು ಬಿಟ್ಟರೆ ಏನು ಮಾಡ್ತೀರಾ ನೀವು? ಎಷ್ಟು ನೀರು ಖರ್ಚಾಗಿರುತ್ತೋ ಅದನ್ನು ಮಾತ್ರನೇ ತುಂಬಿಸಿಟ್ಕೊತೀರಾ. ಡ್ರಮ್ಮಲ್ಲಿರೋ ನೀರನ್ನ ನೀವು ಟಚ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಅದೇ ಥರ ಫ್ರೆಂಡ್ಸ್ ನಮ್ಮ ಬಾಡಿಯಲ್ಲಿ ಕೂಡ ಫ್ಯಾಟು ಅಂತ ಅಂದ್ಕೊಡಿ. ನೀವು ಇವಾಗ ಬೆಳಗ್ಗೆ 7 o'clock 8 o'clock ಎಲ್ಲ ತಿಂತಾ ಇದ್ದರೆ ಅದು ನೈಟ್ ನಾವು ತಿಂದಿರೋ ಜೀರ್ಣ ಆಗೋದಕ್ಕೆ ಒಂದು 8 hours 9 hours ಆದರೂ ಬೇಕಾಗುತ್ತೆ ಫ್ರೆಂಡ್ಸ್. ನಾವು ಏನು ಫುಡ್ಡು ತಿಂದಿರ್ತೀವಿ ನೋಡಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜೀರ್ಣಕ್ರಿಯೆ ಎಷ್ಟು ಅವರ್ಗೆ ಆಗುತ್ತೆ ಅನ್ನೋದು. ನೀವು ನೈಟ್ ತಿಂದಿರ್ತೀರಾ ಮತ್ತು ಮಾರ್ನಿಂಗ್ ಹಂಗೆ ಕೊಡ್ತಾ ಇದ್ರೆ ಅದು ಎಕ್ಸ್ಟ್ರಾ ಫ್ಯಾಟ್ನ ಹೆಂಗೆ ತೊಗೊಂಡು ಕರಗಿಸುತ್ತೆ ಅಂತ ನೀವೇ ಯೋಚನೆ ಮಾಡಿ. ಅದಕ್ಕೋಸ್ಕರ ಇಂಟರ್ಮಿಟೆಡ್ ಫಾಸ್ಟಿಂಗ್ನ ಮಾಡಬೇಕು ಅಂತ ಹೇಳೋದು ಫ್ರೆಂಡ್ಸ್. ನಾವು ನೈಟ್ ಮಲಗಿ ಎದ್ದೇಳೋಷ್ಟರಲ್ಲಿ ನಾವು ನೈಟ್ ತಿಂದಿರೋದು ಎಲ್ಲ ಜೀರ್ಣ ಆಗಿರುತ್ತೆ. ಬೆಳಗ್ಗೆ ನಮಗೆ ಊಟ ಬೇಕಾಗುತ್ತೆ, ಹೊಟ್ಟೆ ಹಸಿಯುತ್ತೆ ಫ್ರೆಂಡ್ಸ್. ಅದನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು. ಆವಾಗ ನಾವು ಊಟ ಕೊಡೋದಿಲ್ಲ ನಮ್ಮ ಬಾಡಿಗೆ. ಆವಾಗ ಏನು ಮಾಡುತ್ತೆ, ಎಕ್ಸ್ಟ್ರಾ ನಾವು ನೀರು ಬಿಟ್ಟಿಲ್ಲ ಅಂದರೆ ಹೆಂಗೆ ಹಳೆ ನೀರು, ಡ್ರಮ್ಮಲ್ಲಿರೋ ನೀರು ಅದು ಇದು ಎಲ್ಲ ಯೂಸ್ ಮಾಡ್ಕೊತೀವೋ ಅದೇ ಥರ ನಮ್ಮ ಬಾಡಿಯಲ್ಲೂ ಕೂಡ ಆವಾಗ ಎಕ್ಸ್ಟ್ರಾ ಫ್ಯಾಟ್ ಇರುತ್ತಲ್ವ, ಅದನ್ನು ನಮಗೆ ಎನರ್ಜಿಯಾಗಿ ನಮಗೆ ಅದನ್ನೇ ಕನ್ವರ್ಟ್ ಮಾಡಿ ಕೊಡುತ್ತೆ ನಮ್ಮ ಬಾಡಿ ಅಂತಲೇ ಹೇಳ್ಬೋದು. ನಮ್ಮ ಬಾಡಿಗಿಂತ ದೊಡ್ಡ ಡಾಕ್ಟ್ರ್ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಯಾವ್ಯಾವ ಟೈಮಲ್ಲಿ ಏನೇನು ಬೇಕೋ ಅದೇ ಮಾಡ್ಕೊಳ್ಳುತ್ತೆ. ಬಟ್ ನಮ್ಮ ಬಾಡಿನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈಗ ಡ್ರಮ್ ಎಕ್ಸಾಂಪಲ್ ನಿಮ್ಗೆ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ಎಕ್ಸಾಂಪಲ್ನ ಕೊಟ್ಟಿದ್ದು. ಇಂಟರ್ಮಿಟೆಡ್ ಫಾಸ್ಟಿಂಗ್ ಮಾಡಿದ್ರೆ ಬೇಗ ರಿಸಲ್ಟ್ ಸಿಗುತ್ತೆ. ಬಟ್ ಬೆಳಗ್ಗೆಯಿಂದ ಉಪವಾಸ ಇದ್ದು 12 ಗಂಟೆಗೆ ಚೆನ್ನಾಗಿ ತಿನ್ಬಿಡೋದಲ್ಲ ಫ್ರೆಂಡ್ಸ್. ಆವಾಗ ಕರೆಕ್ಟಾಗಿ ನಾವು ಬ್ಯಾಲೆನ್ಸ್ ಡಯಟ್ನ ಮಾಡಬೇಕು ಫ್ರೆಂಡ್ಸ್. ನಮ್ಮ ಊಟದಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನು ಮತ್ತು ಫೈಬರು ಇವು 3 ಇರೋ ಥರ ನಾವು ಊಟನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ಜ್ಯೂಸ್ ಎಲ್ಲ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಅದೆಲ್ಲ ಕುಡ್ಕೊತಾ ಬರಬೇಕು. ಇಲ್ಲಾಂದರೆ ನಮ್ಮ ಬಾಡಿಯಲ್ಲಿ ಕ್ಯಾಲ್ಶಿಯಂ ಕಮ್ಮಿ ಆಗಿ ಮೂಳೆ ನೋವು ಬರೋದು ಅಥವಾ ರಕ್ತ ಕಮ್ಮಿ ಆಗೋದು, ಅದೆಲ್ಲ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಅದನ್ನೆಲ್ಲ ನೀವು ನೋಡಿಕೊಂಡು ನಮ್ಮ ಬಾಡಿಗೆ ಏನೇನು ಬೇಕು, ಯಾವ್ಯಾವ ಟೈಮಲ್ಲಿ ಏನೇನು ಬೇಕು ಅಂತ ಕೊಡ್ತಾ ಬರಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಡೇಟ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಅದನ್ನೆಲ್ಲ ತಂದಿಟ್ಕೊಳ್ಳಿ. ಈವ್ನಿಂಗ್ ಅದನ್ನೆಲ್ಲ ಸ್ವಲ್ಪ ಇವಾಗ ಸನ್ಫ್ಲವರ್ ಸೀಡ್ಸು ಅಥವಾ ಪಂಪ್ಕಿನ್ ಸೀಡ್ಸ್ ಎಲ್ಲ ಸ್ವಲ್ಪ ತಿನ್ನೋದ್ರಿಂದ ನಮಗೆ ಕ್ಯಾಲ್ಶಿಯಂ ಆಗಿರ್ಬೋದು. ಮತ್ತು ಏನಾದರೂ ಆಯಿಲ್ ತುಂಬ ಕಮ್ಮಿ ತಿಂತಾ ಇರ್ತೀವಲ್ವ ನಾವು, ಇವಾಗ ಡಯಟ್ ಅಂತ ಅಂದ್ಬಿಟ್ಟು ಆಯಿಲ್ ಫುಲ್ ಲೆಸ್ ಮಾಡಿರ್ತೀವಿ, ಆಯಿಲ್ ಐಟಮ್ಸ್ ಏನು ತಿನ್ನೋದಿಲ್ಲ. ಆವಾಗ ನಮಗೆ ಗುಡ್ ಕೊಲೆಸ್ಟ್ರಾಲು ಆ ಸೀಡ್ಸಿಂದ ನಮಗೆ ಸಿಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಿರೋದು, ಅದನ್ನೆಲ್ಲ ತಿನ್ಕೋಬೇಕು. ಬರೀ ಊಟನೇ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಡಯಟ್ ಅಂದರೆ ಏನು ಅಂದ್ಕೊಂಡಿದ್ದಾರೆ, ಊಟ ಮಾಡೋದಿಲ್ಲ ಅಂದ್ಕೊಂಡಿದ್ದಾರೆ ಎಷ್ಟೊಂದು ಜನ. ಡಯಟ್ ಅಂದರೆ ಏನು ಅಂದರೆ ಊಟ ಚೆನ್ನಾಗಿ ತಿನ್ನೋದೇ ಡಯಟ್ ಅಂತ ನಾನಂತೂ ಅರ್ಥ ಮಾಡ್ಕೊಂಡಿದ್ದೀನಿ. ಅಷ್ಟೇ ಫ್ರೆಂಡ್ಸ್, ಈ ಥರ ನೀವು ಕೂಡ ಬ್ಯಾಲೆನ್ಸ್ ಡಯಟ್ನ ಮಾಡ್ಕೊಳ್ಳಿ. ಮತ್ತು ನೈಟು ಅಷ್ಟೇ ಫ್ರೆಂಡ್ಸ್, ಅನ್ನ ತಿನ್ಬೋದು ಫ್ರೆಂಡ್ಸ್. ಡೆಫಿನೆಟಾಗಿ ಅನ್ನ ತಿನ್ಬೋದು. 6:37 ಒಳಗಡೆ ನೀವು ಊಟನ ತಿನ್ಕೊಂಬಿಡ್ಬೇಕು. ಆಮೇಲೆ ನೀವೇನು ತಿನ್ನಬಾರ್ದು ಫ್ರೆಂಡ್ಸ್, ಹೇಳ್ತಾ ಇದ್ದೀನಲ್ವ. ಆಮೇಲೆ ನೀವು ಹೊಟ್ಟೆ ಹಸಿತಾ ಇದೆ, ಒಂದು ಹೊತ್ತಿನಲ್ಲಿ ಹೊಟ್ಟೆ ಹಸಿತು, ನೈಟ್ ಹೊಟ್ಟೆ ಹಸಿತು ಅಂತ ತಿಂದರೆ ಅದು ವೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಜಾಸ್ತಿ ನೀರು ತಗೊಳ್ಳಿ ಫ್ರೆಂಡ್ಸ್. ನೀರು ಕುಡಿದ್ರೆ ಹೊಟ್ಟೆ ಹಸಿ ಕೂಡ ಕಮ್ಮಿ ಆಗುತ್ತೆ.
ಈ ಥರ ನಾನು ಡಯಟ್ನ ಮಾಡ್ತಾಯಿದ್ದೀನಿ. ಅದೇ ಥರ ನೀವು ಕೂಡ ಮಾಡ್ಕೊಳ್ಳಿ. ಒಳ್ಳೆ ರಿಸಲ್ಟ್ ಅಂತೂ ನಿಜ ಸಿಕ್ಕೇ ಸಿಗುತ್ತೆ. ಇಂಟರ್ಮಿಟೆಡ್ ಫಾಸ್ಟಿಂಗಲ್ಲಂತೂ 100% ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಬಟ್ ನೀವು ಮಾಡೋದಕ್ಕೆ ನಿಮಗೆ ಆತ್ಮಸ್ಥೈರ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಯ್ಯೋ ನನ್ನ ಕೈಯಲ್ಲಿ ಆಗೋಲ್ಲ, ನಾನು ಮಾಡ್ತೀನ ಅಂತ ಅನ್ಕೊಬಾರ್ದು ಫ್ರೆಂಡ್ಸ್. ನಾನು ಮಾಡೇ ಮಾಡ್ತೀನಿ, ನನ್ನ ಕೈಯಲ್ಲಿ ಆಗೇ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಆರಾಮಾಗಿ ನೀವು ಕೂಡ ಮಾಡ್ಕೊಂಡು ಹೋಗ್ತೀರಾ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಯಾವುದೇ ವೀಡಿಯೋನ ಆ್ಯಡ್ ಮಾಡೋದಕ್ಕಾಗಲ್ಲ. ಮತ್ತು ನಮ್ಮ ಅಕ್ಕ ಅವ್ರದ್ದು ಇವತ್ತು ಪೂಜೆ ಇದೆಯಲ್ಲ, ಆದರೆ ಆ ವಿಡಿಯೋನ ನಾನು ಶೂಟ್ ಮಾಡಿಕೊಂಡು ನಾಳೆ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅವಾಗ ನನಗೂ ಕೂಡ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತಾ ಹೋಗಿ ಬರ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.